ಬಾಹ್ಯಾಕಾಶಕ್ಕೆ ಹೊರಟು ನಿಂತಿರುವ ಶುಭಾಂಶು ಶುಕ್ಲಾ. ಭಾರತದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ತಯಾರಾಗಿರುವ ಶುಕ್ಲಾ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನ ಒಳಗೊಂಡ ಆಕ್ಸಿಯಂ 4 ನೌಕೆ ಜೂನ್ 11ರಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸಲಿದೆ. ಈ ಮೂಲಕ ಶುಭಾಂಶು ಶುಕ್ಲಾ ಮತ್ತೊಂದು ಇತಿಹಾಸದ ರಚನೆಗೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಒಂದೆಡೆ ಆಕ್ಸಿಯಂ 4 ನೌಕೆಯ ಉಡಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದರೆ, ಶುಭಾಂಶು ಶುಕ್ಲಾ ಲಕ್ನೋದಲ್ಲಿ ಪೋಸ್ಟರ್ ಬಾಯ್ ಆಗಿ ಮಿಂಚಿದ್ದಾರೆ. ಲಕ್ನೋದಲ್ಲಿರುವ ಅವರ ಮನೆಯ ಮುಂದೆ ಸಿನಿಮಾ ತಾರೆಯರ ಕಟೌಟ್ಗಳಂತೆ ಶುಭಾಂಶು ಶುಕ್ಲಾ ಅವರ ಆಳೆತ್ತರದ ಪೋಸ್ಟರ್ಗಳು ನೋಡಲು ಸಿಗುತ್ತಿವೆ. ಇನ್ನು ವಿದ್ಯಾರ್ಥಿಗಳು, ವಿಜ್ಞಾನ ಆಸಕ್ತರು ಶುಭಾಂಶು ಶುಕ್ಲಾ ಅವರ ಮನೆಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬೀಳುತ್ತಿದ್ದಾರೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರನ್ನ ಹೊತ್ತೊಯ್ಯುವ ಆಕ್ಸಿಯಂ 4 ಬಾಹ್ಯಾಕಾಶ ಮಿಷನ್ ಹವಾಮಾನ ವೈಪರೀತ್ಯದಿಂದಾಗಿ ಮುಂದೂಡಿಕೆಯಾಗಿದೆ. ಭಾರತದ ಶುಭಾಂಶು ಸೇರಿದಂತೆ 4 ಗಗನಯಾತ್ರಿಗಳು ಜೂನ್ 10 ಅಂದ್ರೆ ಇವತ್ತು ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣವನ್ನ ಬೆಳೆಸಬೇಕಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಇದನ್ನ ಜೂನ್ 11ಕ್ಕೆ ಮುಂದೂಡಲಾಗಿದೆ. ಇನ್ನು 1984ರಲ್ಲಿ ಸೋವಿಯತ್ ರಷ್ಯಾದ ಸೋಯಾಜ್ ಬಾಹ್ಯಾಕಾಶ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸುವ ಮೂಲಕ ರಾಕೇಶ್ ಶರ್ಮಾ ಇತಿಹಾಸ ಬರೆದ 41 ವರ್ಷಗಳ ನಂತರ ಶುಭಾಂಶು ಶುಕ್ಲಾ ಅವರ ಬಾಹ್ಯಾಕಾಶ ಪ್ರಯಾಣವು ಭಾರತದ ಮಾನವ ಬಾಹ್ಯಾಕಾಶ ಹಾರಾಟಕ್ಕೆ ಬಹಳ ದೊಡ್ಡ ಮೈಲಿಗಲ್ಲಾಗಿದೆ. ಈ ಮಿಷನ್ ಹೂಸ್ಟನ್ ಮೂಲದ ಆಕ್ಸಿಯಂ ಸ್ಪೇಸ್ನ ಸಹಯೋಗದೊಂದಿಗೆ ಯುಎಸ್ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಸಹಭಾಗಿತ್ವದಲ್ಲಿ ಮಿಷನ್ ಆಕಾಶ್ ಗಂಗಾ ಎಂದು ಕರೆಯಲ್ಪಡುತ್ತದೆ. ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಪ್ರಯೋಗಾಲಯವನ್ನ ಸುತ್ತುತ್ತದೆ. ಇನ್ನು ಫ್ಲೋರಿಡಾದ ಕೆಎಸ್ಸಿಯ ಲಾಂಚ್ ಕಾಂಪ್ಲೆಕ್ಸ್ 39A ಇಂದ ಉಡಾವಣೆಗೊಳ್ಳಲಿರುವ ಆಕ್ಸಿಯಂ 4 ಮಿಷನ್ನಲ್ಲಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ಜೊತೆ ಕಮಾಂಡರ್ ಆಗಿರುವಂತಹ ಪೆಕ್ಕಿ ವಿಟ್ಸನ್, ಪೈಲಟ್ ಆಗಿರುವಂತಹ ಶುಕ್ಲಾ ಮತ್ತು ತಜ್ಞರಾದ ಹಂಗೇರಿಯಾದ ಟಿಗೋರ್ ಕಪು ಮತ್ತು ಪೋಲ್ಯಾಂಡ್ನ ಸ್ಲಾವೋಜಸ್ ವಿಸ್ಕಿ ಕೂಡ ಇದ್ದಾರೆ. ಬಾಹ್ಯಾಕಾಶದಲ್ಲಿ 14 ದಿನಗಳ ವಾಸ್ತವ್ಯದ ಅವಧಿಯಲ್ಲಿ A4 ಸಿಬ್ಬಂದಿ, ಪ್ರಧಾನಿ ನರೇಂದ್ರ ಮೋದಿ, ಶಾಲಾ ವಿದ್ಯಾರ್ಥಿಗಳು ಮತ್ತು ಬಾಹ್ಯಾಕಾಶದ ಉದ್ಯಮದ ಪ್ರಮುಖರೊಂದಿಗೆ ಸಂವಹನ ನಡೆಸುವ ನಿರೀಕ್ಷೆ ಕೂಡ ಇದೆ. ಭಾರತೀಯ ಇಸ್ರೋ ಸಂಸ್ಥೆ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ನಡುವಿನ ಸಹಯೋಗದಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವಿಶೇಷ ಆಹಾರ ಮತ್ತು ಪೌಷ್ಟಿಕಾಂಶ ಸಂಬಂಧಿತ ಪ್ರಯೋಗಗಳನ್ನು ಶುಭಾಂಶು ಶುಕ್ಲಾ ನಡೆಸಲು ಸಜ್ಜಾಗಿದ್ದು, ನಾಸಾದ ಬೆಂಬಲದೊಂದಿಗೆ ಇದನ್ನ ಮಾಡಬಹುದು. ಈ ಪ್ರಯೋಗಗಳು ಭವಿಷ್ಯದ ದೀರ್ಘಾವಧಿಯ ಬಾಹ್ಯಾಕಾಶ ಪ್ರಯಾಣಕ್ಕೆ ಅಗತ್ಯವಾದ ಬಾಹ್ಯಾಕಾಶ ಪೋಷಣೆ ಮತ್ತು ಸ್ವಾವಲಂಬಿ ಜೀವ ಬೆಂಬಲ ವ್ಯವಸ್ಥೆಗಳನ್ನು ಪರಿವರ್ತಿಸುವ ಗುರಿಯನ್ನ ಹೊಂದಿದೆ. ಇನ್ನು ಇಸ್ರೋ ಶುಭಾಂಶು ಶುಕ್ಲಾಗಾಗಿ 7 ಪ್ರಯೋಗಗಳ ಗುಂಪನ್ನು ಸಿದ್ಧಪಡಿಸಿದೆ. ಅವರು ನಾಸಾ ತನ್ನ ಮಾನವ ಸಂಶೋಧನಾ ಕಾರ್ಯಕ್ಕಾಗಿ ಯೋಜಿಸಿರುವ 5 ಜಂಟಿ ಅಧ್ಯಯನಗಳಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸ್ಥಿತಿಗಳಲ್ಲಿ ಮೊಳಕೆಯೊಡೆಯುವ ಮೆಂತ್ಯ ಮತ್ತು ಹೆಸರುಕಾಳು ಸೇರಿದಂತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಗಳಲ್ಲಿ ಪ್ರಯೋಗಗಳನ್ನು ನಡೆಸಲು ಭಾರತ ಕೇಂದ್ರಿತ ಆಹಾರದ ಮೇಲೆ ಕೇಂದ್ರೀಕರಿಸಲು ಇದು ಯೋಜನೆಗಳನ್ನು ರೂಪಿಸಿದೆ. ಇನ್ನು ಆಕ್ಸಿಯಂ ಮಿಷನ್ 4 ರಲ್ಲಿ ಶುಭಾಂಶು ಶುಕ್ಲಾ ಅವರ ಅನುಭವವನ್ನು 2027ಕ್ಕೆ ಯೋಜಿಸಲಾಗಿರುವ ಗಗನಯಾನ ಕಾರ್ಯಾಚರಣೆಯಲ್ಲಿ ಉತ್ತಮವಾಗಿ ಬಳಸಿಕೊಳ್ಳಲಾಗುವುದು. ಇನ್ನು ಆಕ್ಸಿಯಂ 4 ಕಾರ್ಯಾಚರಣೆಗಾಗಿ ಇಸ್ರೋ ಬರೋಬ್ಬರಿ 550 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ.